চলো নিজ নিকেতনে, সংসার বিদেশে বিদেশির বেশে ভ্রম কেন অকারণে, মন চলো নিজ নিকেতনে। ಓಂ ಶ್ರೀ ಗುರುಭ್ಯೋ ನಮಃ. ವಿವೇಕ ವಿಸ್ಮಯ ಧ್ವನಿ ತುಣುಕು 60. ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸ್ವಾಮೀಜೀಗ ಮೈಸೂರಿಗೆ ಬಂದಿದ್ದಾರೆ. ಮೈಸೂರಿನಲ್ಲಿ ಬಂದು ಈಗಾಗಲೇ ಮಹಾರಾಜರನ್ನ ಭೇಟಿ ಮಾಡೋದಕ್ಕೆ ಕೂಡ ಸಂಧಿಯಾಗಿದೆ. ಮೈಸೂರು ಹುಲಿ ಅಂತ ಕರೆಸ್ಕೊಳ್ಪಟ್ಟಿದ್ದಂತಹ ಟಿಪ್ಪು ಸುಲ್ತಾನ 1799ರಲ್ಲಿ ಮೃತನಾದ. ಆಗ ಬ್ರಿಟಿಷರು ಮೈಸೂರು ರಾಜ್ಯವನ್ನು ಮತ್ತೆ ಸೃಷ್ಟಿಸಿ ಕೃಷ್ಣರಾಜ ಅನ್ನುವಂತಹ 5 ವರ್ಷದ ಬಾಲಕನನ್ನ ರಾಜ ಅಂತ ನಾಮಕರಣ ಮಾಡಿದ್ರು. ಆದರೆ ಇವನು ಪ್ರಾಪ್ತವಯಸ್ಕನಾಗಿ ರಾಜ್ಯಾಡಳಿತವನ್ನು ಕೈಗೆತ್ತಿಕೊಂಡಾಗ ಅವನ ಪ್ರಜಾ ಕಂಟಕತನವನ್ನು ಸಹಿಸದಲೇ ಜನ ದಂಗೆದ್ದು ಬಿಟ್ರು ಅನ್ನೋದನ್ನು ನೋಡಿದ್ವಿ. ಹಾಗೆ ಕೃಷ್ಣರಾಜನ ದತ್ತುಪುತ್ರನಾಗಿದ್ದಂಥ 18 ವರ್ಷದ ತರುಣ ಚಾಮರಾಜೇಂದ್ರ ಒಡೆಯರ್ ಅವನನ್ನು ಸಿಂಹಾಸನದ ಮೇಲೆ ಕುಳ್ಳಿರಿಸಿತ್ತು. ಆದರೆ ಮಹಾರಾಜ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಗವರ್ನರ್ ಜನರಲ್ ಸಲಹೆ ಹಾಗೆ ನಡೆದುಕೊಳ್ಬೇಕಾಗಿ ಬರ್ತಿತ್ತು ಅನ್ನೋದನ್ನು ಗಮನಿಸ್ತಾ ಇದ್ವಿ. ಈಗ ಅದರ ಮುಂದುವರೆದ ಭಾಗ. ಆದರೆ ಜಯಚಾಮರಾಜೇಂದ್ರ ಒಡೆಯರ್ ಅಧಿಕಾರ ವಹಿಸಿಕೊಂಡಂಥ ಈ 10 ವರ್ಷಗಳಲ್ಲಿ ರಾಜ್ಯ ಸರ್ವಾಂಗೀಣ ಪ್ರಗತಿಯ ಕಡೆಗೆ ಮುನ್ನಡೀತಾ ಇತ್ತು. ಕ್ಷಾಮ ಡಾಮರಗಳ ಹಾವಳಿಗಳಿಲ್ದಲೇ ಸುಭಿಕ್ಷೆಯಾಗಿ ಇತ್ತು. ಅಲ್ಲದೆ ಮೈಸೂರು ರಾಜ್ಯ ಕೋಮುವಾರು ಗಲಭೆಗಳಿಂದ ದೂರ ಆಗಿತ್ತು. ಕೈಗಾರಿಕೆಗಳು ಅಭಿವೃದ್ಧಿ ಹೊಂದುತ್ತಾ ಇತ್ತು. ಅದು ಆದರ್ಶ ರಾಜ್ಯ ಅನ್ನುವಂತಹ ಹೆಸರನ್ನು ಗಳಿಸ್ತಾ ಇತ್ತು. ಮಹಾರಾಜರನ್ನ ಸ್ವಾಮೀಜಿ ಭೇಟಿ ಮಾಡಿದಾಗ ಅವರಿನ್ನೂ ಸುಮಾರು 30 ವರ್ಷದ ನವಯುವಕರು. ಪ್ರಥಮ ಭೇಟಿಯಲ್ಲೇ ಸ್ವಾಮೀಜಿಯಿಂದ ಬಹಳವಾಗಿ ಆಕರ್ಷಿತರಾಗ್ಬಿಟ್ರು. ಮಹಾರಾಜರು ದಿನಗಳು ಕಳೆದ ಹಾಗೆ ಅವರ ಆರಾಧಕರೇ ಆಗ್ಬಿಟ್ರು ಅಂತ ಕೂಡ ಹೇಳ್ಬೋದು. ಸ್ವಾಮೀಜಿ ಅಮೆರಿಕಾಗೆ ಹೋಗುವಂತಹ ವಿಷಯವನ್ನು ಪ್ರಸ್ತಾಪವು ಕೂಡ ಬಂತು. ಆದರೆ ಬ್ರಿಟಿಷರನ್ನ ಎದುರು ಹಾಕಿಕೊಳ್ಳೋದಕ್ಕೆ ಭಯ ಇದ್ದದ್ರಿಂದ ಅವರನ್ನು ವಿಶ್ವಧರ್ಮ ಸಮ್ಮೇಳನಕ್ಕೆ ಸರ್ಕಾರದ ವತಿಯಿಂದ ಕಳಿಸ್ಕೊಡೋದು ಮಹಾರಾಜರಿಗೆ ಸಾಧ್ಯವಿರಲಿಲ್ಲ. ಅಲ್ಲದೆ ಸ್ವಾಮೀಜಿ ಮಹಾರಾಜರ ಆಪ್ತರಾದದ್ದು ಅನೇಕ ಅಧಿಕಾರಿಗಳ ಕಣ್ಣಿಗೆ ಕೂಡ ಕಾರಣ ಆಗಿತ್ತು ಅಂತ ಕಾಣುತ್ತೆ. ಆದರೆ ಅವರ ಪ್ರಯಾಣಕ್ಕಾಗಿ ಧನ ಸಹಾಯ ಮಾಡೋದಕ್ಕೆ ಮಹಾರಾಜರು ತಕ್ಷಣ ಮುಂದೆ ಬಂದರು. ಅಷ್ಟೇ ಅಲ್ಲದೆ ಮುಂದೆ ಅವರ ಶಿಷ್ಯರು ಅದಕ್ಕಾಗಿ ಚಂದ ಎತ್ತಿದಾಗ ಅದರ ಬಹುಭಾಗವನ್ನು ತಾವೇ ವಹಿಸಿಕೊಂಡ್ರು ಅಂತ ಕೂಡ ನಾವು ಗಮನಿಸ್ಬೋದು. ಒಂದು ದಿನ ಮಹಾರಾಜರು ತಮ್ಮ ಸಭಾಸದರ ಸಮ್ಮುಖದಲ್ಲಿ ಸ್ವಾಮೀಜಿಯನ್ನು ಕೇಳ್ತಾರೆ. ಸ್ವಾಮೀಜಿ, ನನ್ನ ಆಸ್ಥಾನಿಕದ ವಿಷಯವಾಗಿ ನಿಮ್ಮ ಅಭಿಪ್ರಾಯ ಏನು ತಿಳಿಸ್ತೀರಾ ಅಂದ. ಮಹಾರಾಜ, ನನಗನ್ಸತ್ತೆ ನಿನ್ನ ಹೃದಯವೇನೋ ಒಳ್ಳೆಯದೆ, ಆದರೆ ದುರದೃಷ್ಟವಶಾತ್ ನಿನ್ನ ಸುತ್ತಲೂ ಕೂಡ ಬರೀ ಹೊಗಳಭಟ್ಟರೇ ತುಂಬಿಕೊಂಡ್ಬಿಟ್ಟಿದ್ದಾರೆ. ಹೊಗಳುಭಟ್ಟರು ಎಷ್ಟಾದರೂ ಹೊಗಳುಭಟ್ಟರೆ ತಾನೇ ಅಂದ್ರು ಸ್ವಾಮೀಜಿ. ಈ ನೇರ ಉತ್ತರವನ್ನ ಮಹಾರಾಜರು ನಿರೀಕ್ಷಣೆ ಮಾಡಿರಲಿಲ್ಲ. ಆದರೂ ಮಹಾರಾಜರು ಹಾಗೆ ಸಾವರಿಸ್ಕೊಂಡು ಮತ್ತೆ ಕೇಳ್ತಾರೆ. ಇಲ್ಲ ಸ್ವಾಮೀಜಿ, ಕಡೇ ಪಕ್ಷ ನಮ್ಮ ದಿವಾನರಂತೂ ಅಂಥವ್ರಲ್ವಲ್ಲ, ಅವರು ತುಂಬ ನಂಬಿಕಸ್ಥರು, ಬುದ್ಧಿವಂತರು ಅಂದರು. ಆದರೆ ಮಹಾರಾಜ, ದಿವಾನ ಯಾರು ಅಂದರೆ ರಾಜನನ್ನ ಲೂಟಿ ಮಾಡಿ ಬ್ರಿಟಿಷ್ ಏಜೆಂಟ್ ಕೈಗೆ ದಾಟಿಸೋನು. ಸ್ವಾಮೀಜಿ ಈಗಾಗಲೇ ಹಲವಾರು ರಾಜ್ಯಗಳ ದಿವಾನರನ್ನ ನೋಡಿರ್ಲಿಲ್ವೇನೋ? ಮಹಾರಾಜರು ಈಗ ಕಷ್ಟಪಟ್ಟುಕೊಂಡಂಗಾಯ್ತು. ಈ ಮಾತನ್ನೇ ಬೆಳೆಸಿದ್ರೆ ವಿಷಯ ಎಲ್ಲೆಲ್ಗೋ ಹೋಗುತ್ತೆ ಅಂತ ತಿಳಿದುಕೊಂಡು ತಕ್ಷಣ ಮಾತನ್ನ ಬದಲಾಯಿಸಿದ್ರು. ಆಮೇಲೆ ಅವರನ್ನ ಏಕಾಂತದಲ್ಲಿ ತಮ್ಮ ಹತ್ರಕ್ಕೆ ಕರೆಸ್ಕೊಂಡು ಹೇಳ್ತಾರೆ, ಸ್ವಾಮೀಜಿ, ಹೀಗೆ ಮುಚ್ಚು ಮರೆ ಇಲ್ದಲೆ ಮಾತನಾಡೋದು ಯಾವಾಗಲೂ ನಿಮಗೆ ಕ್ಷೇಮ ಅಲ್ಲ. ಇವತ್ತು ನೀವು ನನ್ನ ಆಸ್ಥಾನಿಕರ ಎದುರಿಗೆ ಮಾತನಾಡದ ಹಾಗೆ ಮಾತನಾಡ್ತಾ ಇದ್ರೆ ನನ್ಗನ್ಸುತ್ತೆ ನಿಮ್ಗೆ ಯಾರಾದರೂ ವಿಷ ಹಾಕಿದ್ರೂ ಕೂಡ ಆಶ್ಚರ್ಯ ಇಲ್ಲ. ಹಾಗಾಗಿ ದಯವಿಟ್ಟು ನೀವು ಈ ಬಗ್ಗೆ ಎಚ್ಚರ ವಹಿಸಬೇಕು ಅಂತ ಕಿವಿ ಮಾತನ್ನ ಹೇಳಿದ್ರು ಮೈಸೂರಿನ ಮಹಾರಾಜರು. ಮಹಾರಾಜರ ಮಾತನ್ನ ಕೇಳಿದ ತಕ್ಷಣ ಸ್ವಾಮೀಜಿ ಸಿಡಿದೇಳ್ದೆ ಹೇಳ್ತಾರೆ, ಏನು, ಒಬ್ಬ ಪ್ರಾಮಾಣಿಕ ಸನ್ಯಾಸಿ ತನ್ನ ಪ್ರಾಣವೇ ಹೋಗುವಂಥ ಸಂದರ್ಭ ಬಂದರೂ ಕೂಡ ಸತ್ಯವನ್ನು ಹೇಳೋದಕ್ಕೆ ಹೆದರುತ್ತಾನೆ ಅಂತ ಭಾವಿಸಿದ್ಯೇನೋ? ನಾಳೆ ನಿನ್ನ ಮಗನೇ ಬಂದು, ಸ್ವಾಮೀಜಿ, ನನ್ನ ತಂದೆಯವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದ್ರೆ ಆಗ ನಾನು ನಿನ್ನಲ್ಲಿ ಇರುವಂತಹ ಸದ್ಗುಣಗಳನ್ನೇ ಹೇಳಬೇಕೇನೋ? ನಾನು ಸುಳ್ಳನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲಪ್ಪ.
ಎಂದಿಗೂ ಸಾಧ್ಯ ಇಲ್ಲ ಅಂತ ಸ್ವಾಮೀಜಿ ಉತ್ತರ ಕೊಡ್ತಾರೆ. ಆದರೆ ಸ್ವಾಮೀಜಿ ಹೀಗೆ ಹೇಳಿದ್ರೂ ಕೂಡ ಮಹಾರಾಜರು ಎದುರಿಲ್ದಿರುವಾಗ ಇತರರ ಮುಂದೆ ಅವರ ಕುರಿತಾಗಿ ತುಂಬ ವಿಶ್ವಾಸ ಗೌರವದಿಂದ ಮಾತನಾಡ್ತಿದ್ರು. ಮಹಾರಾಜರ ಸದ್ಗುಣಗಳನ್ನು ಹೃತ್ಪೂರ್ವಕವಾಗಿ ಕೊಂಡಾಡ್ತಿದ್ರು. ವ್ಯಕ್ತಿಯ ಎದುರಲ್ಲಿ ಮುಚ್ಚುಮರೆ ಇಲ್ದಲೆ ಖಡಾಖಂಡಿತವಾಗಿ ಮಾತನಾಡಿ ಅವರ ಲೋಪದೋಷಗಳ ಬಗ್ಗೆ ಅವನನ್ನು ತರಾಟೆಗೆ ತೆಗೆದುಕೊಳ್ಳೋದು ಸ್ವಾಮೀಜಿ ಸ್ವಭಾವ ಆಗಿತ್ತು. ಆದರೆ ಆ ವ್ಯಕ್ತಿ ಬೆನ್ನ ಹಿಂದೆ ಅವನ ಬಗ್ಗೆ ಪ್ರಶಂಸೆ ಮಾತುಗಳಲ್ಲದೆ ಅವರ ಬಾಯಿಂದ ಬೇರೆ ಏನೂ ಬರ್ತಾ ಇರಲಿಲ್ಲ ಅನ್ನೋದನ್ನು ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಸ್ವಾಮೀಜಿ ಹೋದ ಕಡೆಯೆಲ್ಲ ಅವರ ವ್ಯಕ್ತಿತ್ವದಿಂದ ಆಕರ್ಷಿತರಾಗಿ ಅವರ ಬಳಿಗೆ ಬರ್ತಾ ಇದ್ದವರಲ್ಲಿ ಹಿಂದೂಗಳು ಅಷ್ಟೇ ಅಲ್ಲದೆ ಇತರ ಧರ್ಮೀಯರು ಕೂಡ ಇರ್ತಿದ್ರು. ಒಂದು ದಿನ ಮೈಸೂರಿನ ಒಬ್ಬ ಶಾಸಕನಾಗಿದ್ದಂಥ ಅಬ್ದುಲ್ ರೆಹಮಾನ್ ಸಾಹೇಬ್ ಅನ್ನುವಂಥವನು ಅವರ ಬಳಿಗೆ ಬಂದು ಒಂದು ಮಾತನಾಡಿದಾಗ ಅವರಿಗೆ ಕುರಾನಿನ ಬಗ್ಗೆ ಆಳವಾದ ಜ್ಞಾನ ಇರುವುದನ್ನು ಕಂಡುಕೊಂಡ. ಈ ಹಿಂದೂ ಸನ್ಯಾಸಿ ಮುಸ್ಲಿಂ ಧರ್ಮ ಗ್ರಂಥದಲ್ಲಿ ಪರಿಣತಿ ಹೊಂದಿರೋದನ್ನು ಕಂಡು ಅಲ್ಲಿದ್ದವ್ರಿಗೆಲ್ಲ ಆಶ್ಚರ್ಯವೋ ಆಶ್ಚರ್ಯ. ಆ ಮುಸಲ್ಮಾನ ಸ್ವಾಮೀಜಿಯೊಂದಿಗೆ ಸಂಭಾಷಣೆಯನ್ನು ನಡೆಸಿ ಕುರಾನಿನ ಕೆಲವು ವಿಷಯಗಳ ಬಗ್ಗೆ ಅವನಿಗೆ ಇದ್ದಂಥ ಕೆಲವು ಅನುಮಾನಗಳನ್ನ ಬಗೆಹರಿಸ್ಕೊಂಡ ಅಂತ ಕೂಡ ಹೇಳ್ಬೋದು. ಹೀಗೆ ಸ್ವಾಮೀಜಿಯೊಂದಿಗಿನ ಸಂಭಾಷಣೆ ಯಾವಾಗಲೂ ಹಿತವನ್ನಿಸೋದಕ್ಕೆ ಶುರುವಾಯಿತು. ಮೈಸೂರು ಅರಮನೆಯಲ್ಲಿದ್ದಾಗ ಸ್ವಾಮೀಜಿಗೆ ಆಸ್ಟ್ರಿಯಾ ದೇಶದ ಖ್ಯಾತ ಸಂಗೀತಗಾರರೊಬ್ಬ ಭೇಟಿ ಮಾಡುವಂಥ ಅವಕಾಶ ಒದಗಿ ಬಂತು. ಅವನ ಜೊತೆಗೆ ಅವರು ಪಾಶ್ಚಾತ್ಯ ಸಂಗೀತದ ಬಗ್ಗೆ ಸಂಭಾಷಣೆ ಮಾಡ್ತಾರೆ. ಅವರಿಗೆ ಪಾಶ್ಚಾತ್ಯ ಸಂಗೀತದ ವಿಷಯದಲ್ಲೂ ಕೂಡ ಇದ್ದ ಪರಿಣಿತಿಯನ್ನು ಗಮನಿಸಿದಂಥ ಎಲ್ಲರೂ ನಿಜಕ್ಕೂ ಬೆರಗಾಗ್ಬಿಟ್ರು. ಮತ್ತೊಂದು ದಿನ ಸ್ವಾಮೀಜಿ ಅವರ ಅರಮನೆಯ ವಿದ್ಯುತೀಕರಣ ಕೂಡ ತೊಡಗಿದ್ದಂತಹ ತಂತ್ರಜ್ಞಾನನೊಬ್ಬನನ್ನು ಸಂಸಿದ್ರು. ಸಂಭಾಷಣೆಯ ಸಂದರ್ಭದಲ್ಲಿ ಮಾತು ವಿದ್ಯುತ್ ಶಕ್ತಿಯ ವಿಷಯಕ್ಕೆ ಹೊರಳ್ಕೊಳ್ತು. ಆ ವಿಷಯದಲ್ಲೂ ಕೂಡ ಸ್ವಾಮೀಜಿ ತಂತ್ರಜ್ಞಾನನ್ನೇ ಮೀರಿಸುವಂತಹ ಸ್ಪಷ್ಟವಾಗಿ ಅವರ ಚಿಂತನೆಗಳ ಇಟ್ಟಿದ್ದ ಎಲ್ಲರನ್ನೂ ಕೂಡ ಬೆರಗುಗೊಳಿಸ್ಬಿಡ್ತು. ಮುಂದೇನಾಯಿತು ಅನ್ನೋದನ್ನು ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ. ಜಯ ರಾಮಕೃಷ್ಣ.